ಕನ್ನಡದಲ್ಲಿ ಹಿರಿಯ ನಟಿಯಾಗಿ ಕಾಣಿಸಿಕೊಂಡು ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಇದೀಗ ವಿದೇಶರಾಗಿದ್ದಾರೆ ಎಂಬ ಮಾಹಿತಿ ಬಂದಿರುತ್ತದೆ. ಇನ್ನು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ ಮೂಡಿಸಿ ಸುಮಾರು 550ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಇವರು ಅಂಬರೀಷ್, ವಿಷ್ಣುವರ್ಧನ್, ಶಂಕರ್ನಾಗ್, ಅನಂತ್ನಾಗ್, ಕಲ್ಯಾಣ್ ಕುಮಾರ್ ಅಂತ ಮೇರು ನಟರೊಂದಿಗೆ ಅಭಿನಯ ಮಾಡಿರುವಂಥ ಹೆಗ್ಗಳಿಕೆ ಇವರಿಗೆ ಸೇರ್ತದೆ ಅಂತಲೇ ಹೇಳ್ಬೋದು. ಏನೋ ಇಂಥ ಅದ್ಭುತವಾದ ಅಭಿನಯ ಮಾಡಿದಂಥ ನಟಿ 97ನೇ ವಯಸ್ಸಿನಲ್ಲಿ ಕೊನೆಯುಸಿದ್ದಾರೆ. ಸುಮಾರು 100 ವರ್ಷಗಳ ಕಾಲ, ಅಂದರೆ ಹೆಚ್ಚಾಗಿ 70 ವರ್ಷಗಳ ಕಾಲ ಸಿನಿಮಾದಲ್ಲಿ ಅವರು ಜೀವನವನ್ನು ಸಾಗಿಸಿದ್ದಾರೆ ಅಂತ ಹೇಳ್ಬೋದು. ಅವ್ರು ಬೇರೆ ಯಾರಲ್ಲ, ಶಾಂತಮ್ಮ ಅವರು. ಶಾಂತಮ್ಮ ಅವ್ರನ್ನ ಪ್ರತಿಯೊಬ್ಬರು ಕೂಡ 90ರ ದಶಕದ 80ರ ದಶಕದ ಪ್ರತಿಯೊಬ್ಬರು ಮಕ್ಕಳು ಸಹ ನೋಡೋದಕ್ಕೆ ಸಾಧ್ಯ ಉಂಟು ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಕೂಡ ಮಾಡೋದು. ಆದರೆ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರು. ಅದರಲ್ಲೊಂದು ಗುರಿ ಸಿನಿಮಾದಿಂದ ಮೂಲಕ ಅಂತೂ ಒಳ್ಳೆಯ ಹೆಸರು ಕೂಡ ಅವರಿಗೆ ತಂದು ಕೊಟ್ಟಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅಭಿನಯ ಮಾಡಿದಂಥ ಗುರಿ ಸಿನಿಮಾದಲ್ಲಿ ಅವರಿಗೆ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು. ಇಂಥ ಶಾಂತಮ್ಮ ಅವರಿಗೆ 97 ವರ್ಷ ವಯಸ್ಸಾದ ಕಾಲ, ಬಹುಅಂಗ ವೈಫಲ್ಯ ಮತ್ತು ತೀವ್ರವಾದ ಜ್ವರದಿಂದ ಕೂಡ ಬಳಲ್ತಿದ್ರು ಅಂತ ಹೇಳಲಾಗ್ತದೆ. ಸದ್ಯ ಚಿಕಿತ್ಸೆಗೆ ಸ್ಪಂದಿಸದೆ ಇದೀಗ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಇನ್ನು ಕನ್ನಡ ಚಿತ್ರರಂಗಕ್ಕೆ ಹಿರಿಯ ಕೊಂಡಿ ಕಳಿಸಿದ್ದು ನಿಜಕ್ಕೂ ಕೂಡ ಮತ್ತೊಂದು ದೊಡ್ಡ ಆಘಾತ ಮತ್ತು ಅತಿ ದೊಡ್ಡ ನಷ್ಟ ಅಂತಲೂ ಸಹ ಹೇಳ್ಬೋದು.